ಹಿಂದೂ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಇದೆ. ಇದರಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಹಿಂದೂ ಮ್ಯಾರೇಜ್ ಅಂದರೆ ಏನು, ಅದರಲ್ಲಿ ಹಿಂದೂ ಅಂದರೆ ಬರೀ ಹಿಂದೂ ಅನ್ನೋ ಒಂದೇ ಧರ್ಮ ಬರಲ್ಲ. ಇದರಲ್ಲಿ ಬುದ್ಧಿಸ್ಟ್ ಬರ್ತಾರೆ, ಜೈನ, ಸಿಖ್ ಇವರು ಕೂಡ ಬರ್ತಾರೆ. ಸೊ ಎಕ್ಸೆಪ್ಟ್ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಇವರು ಹಿಂದೂ ಈ ಸಮುದಾಯಕ್ಕೆ ಬರಲ್ಲ. ಹಿಂದೂ ಸಮುದಾಯ ಅಂದರೆ ಬುದ್ಧಿಸ್ಟ್ ಬರ್ತಾರೆ, ಜೈನ್ ಬರ್ತಾರೆ, ಸಿಖ್ಸ್ ಇವರೆಲ್ಲ ಬರ್ತಾರೆ. ಇವ್ರನ್ನೆಲ್ಲರನ್ನೂ ಸೇರಿಸಿ ಹಿಂದೂ ಅಂತ ಹೇಳೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಂದೂ ಅಂತ ಹೇಳೋದು ಅದನ್ನ ಒಂದು ಧರ್ಮ ಅಂತ ಹೇಳೋದು ತಪ್ಪು. ಅದರ ಧರ್ಮ ಅನ್ನೋದು ಸರಿ ಇದೆ. ರಿಲಿಜಿಯನ್ ಅಂದರೆ ಪ್ರಾಂತೀಯವಾಗಿ ಬರೋವಂಥದ್ದು ಅನ್ನೋದು ಅರ್ಥ ಬರುತ್ತೆ. ಸೊ ಆ ಥರದಲ್ಲಿ ಬೇರೆ ನಾವು ಕ್ರಿಶ್ಚಿಯನ್, ಮುಸ್ಲಿಂ ಈ ರೀತಿಯಲ್ಲಿ ಪಾರ್ಸಿ ಈ ರೀತಿ ಒಂದು ರಿಲಿಜಿಯನ್ ಅಂತ ಹೇಳ್ತೀವಿ. ರಿಲಿಜಿಯನ್ ಅಂತಂದ್ರೇನು ಒಂದು ಪ್ರಾಂತ್ಯ ಅಂತನೋ, ಪ್ರಾಂತ್ಯದಲ್ಲಿ ಅಲ್ಲಿ ಬರುವಂಥದ್ದು ಅನ್ನೋ ಅರ್ಥದಲ್ಲಿ ಬರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬಾ ಅದು ಎಕ್ಸ್ಪ್ಲನೇಷನ್ಸ್ ಹೋಗುತ್ತೆ. ಸೊ ಬೇಡ, ಈಗ ನಾವು ಹಿಂದೂ ಅನ್ನೋ ಅರ್ಥದಲ್ಲಿ ನಾವು ಮಾತಾಡೋದಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಬುದ್ಧಿಸ್ಟು, ಜೈನ, ಸಿಖ್ ಇವರೆಲ್ಲರೂ ಸೇರಿಕೊಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರಲ್ಲಿ ಆಗುವಂಥ ಮದುವೆ ಕಸ್ಟಮ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇರೋದೇ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955. ಸೊ ಈ ಆ್ಯಕ್ಟಲ್ಲಿ ಸೆಕ್ಷನ್ 8ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಮತ್ತು ವಿತ್ ಜಡ್ಜ್ಮೆಂಟ್ಗಳೇನಿದೆ ಆ ಜಡ್ಜ್ಮೆಂಟ್ಗಳನ್ನು ಕೂಡ ಕೋಟ್ ಮಾಡಿ ಇದರಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ನಮ್ಮ ಒಂದು ಪೂರ್ತಿ ವಿಡಿಯೋನ ನೋಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಕಾನೂನಿನ ಅರಿವು ಸಿಗಬೇಕು. ಸೊ ಈ ಹಿಂದೂ ಮ್ಯಾರೇಜ್ಗೆ ಆದ ನಂತರದಲ್ಲಿ ಹಿಂದೂ ಮ್ಯಾರೇಜ್ನ ಕಸ್ಟಮ್ಸ್ ಏನಿದೆ, ಸೆಲೆಬ್ರೇಷನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಸೆಕ್ಷನ್ 7 ಎಕ್ಸ್ಪ್ಲನೇಷನ್ನ ಮಾಡುತ್ತೆ. ಸೊ ಅದನ್ನು ನಾನು ಪ್ರತ್ಯೇಕ ವಿಡಿಯೋದಲ್ಲಿ ಅದನ್ನು ನಾನು ಮಾಡ್ತೇನೆ. ಈ ವಿಡಿಯೋದಲ್ಲಿ ಸೆಕ್ಷನ್ 8 ಏನಿದೆ ಹಿಂದೂ ಮ್ಯಾರೇಜ್ ಅದನ್ನ ರಿಜಿಸ್ಟ್ರೇಷನ್ ಏನಿದೆ, ರಿಜಿಸ್ಟ್ರೇಷನ್ ಆಫ್ ಹಿಂದೂ ಮ್ಯಾರೇಜ್ ಆಗಿರೋಂಥದ್ದನ್ನ ಆ ಮದುವೆಯನ್ನು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದು ಕಂಪಲ್ಸರಿನಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ನ ಮಾಡ್ತೇನೆ. ಸೊ ಸೆಕ್ಷನ್ 8 ಏನಿದೆ ಇದರಲ್ಲಿ ಸಬ್ ಕ್ಲಾಸ್ 1 to 5ವರೆಗೂ ಇದೆ. ಇದರಲ್ಲಿ ಹಿಂದೂ ಮ್ಯಾರೇಜ್ ಆದಂಥ ನಂತರದಲ್ಲಿ ಅದನ್ನು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಎಕ್ಸ್ಪ್ಲನೇಷನ್ನ ಮಾಡಿದೆ. ಇಲ್ಲ ಅಂತ ತಪ್ಪಿಸಿದಾಗ ಅದಕ್ಕೆ 25 ರೂಪಾಯಿ ದಂಡವನ್ನು ಕೂಡ ವಿಧಿಸೋದಕ್ಕೆ ಅವಕಾಶ ಈ ಒಂದು ಆ್ಯಕ್ಟ್ನಲ್ಲಿ ಅಂದರೆ ಈ ಸೆಕ್ಷನ್ನಲ್ಲಿ ನಮೂದನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹೆಚ್ಚಿನ ಒಂದು ಅಂಶಗಳಿದ್ದರೆ ಅದನ್ನು ಇದು ಸರ್ಕಾರಕ್ಕೆ ತಿಳಿಸಿ ಅದರ ಒಂದು ಕಾನೂನನ್ನು ಜಾರಿ ಮಾಡುವಂಥದ್ದು ಆಗ್ಬೋದು. ಅದು ಸಂಬಂಧಪಟ್ಟದ ಮಾಡೋದಕ್ಕೆ ಯಾರು ಬೇಕಾದ್ರೂ ಅದನ್ನು ಒಂದು ಸಜೆಷನ್ ಕೊಡ್ಬೋದು. ಅಂದರೆ ಇದರಲ್ಲಿ ಮಾಡದೇ ಇರುವಂಥದ್ದು ಏನಾದರೂ ಇದ್ದರೆ ಅಂಥದ್ದನ್ನು ಕೊಡೋದಕ್ಕೆಲ್ಲದು ಕೂಡ ಈ ಒಂದು ಸೆಕ್ಷನಲ್ಲಿ ಅವಕಾಶ ಇದೆ. ಸೊ ಆದರೆ ಈ ಸೆಕ್ಷನ್ 8 ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮ್ಯಾರೇಜ್ ಏನಾಗಿದೆ ಅದನ್ನು ಕಂಪಲ್ಸರಿಯಾಗಿ ಮ್ಯಾರೇಜನ್ನು ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇದೆ. ಅದೇ ಹಿಂದೂ ಅಲ್ಲದೆ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಈ ಥರದಲ್ಲಿ ಏನಾದರೂ ಇದ್ದರೆ ಅವರು ಒಂದು ಮದುವೆಯನ್ನು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಇದೆ. ಇದರಲ್ಲಿ ಬೇರೆಯವರು ಮುಸ್ಲಿಂ ಧರ್ಮದವರು ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮದವರು ಆಗಿರ್ಬೋದು, ಪಾರ್ಸಿಯವರಾಗಿರ್ಬೋದು ಅವರುಗಳು ಈ ಒಂದು ಇದರಲ್ಲಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಮಾಡ್ಕೋಬೋದು. ಅಥವಾ ಬೇರೆ ಬೇರೆ 2 ಧರ್ಮದವರು ಸೇರಿದಾಗ ಅಂಥ ಸಂದರ್ಭದಲ್ಲಿ ಅವರು ಕೂಡ ಇದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಅವರು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಹಾಗೆಯೇ ಆನಂದ್ ಮ್ಯಾರೇಜ್ ಆ್ಯಕ್ಟ್ ಏನಿದೆ, ಆನಂದ್ ಮ್ಯಾರೇಜ್ ಆ್ಯಕ್ಟಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆನಂದ್ ಮ್ಯಾರೇಜ್ ಆ್ಯಕ್ಟ್ 1999ನಲ್ಲಿ ತರಲಾಗಿದೆ. ಇದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರ ಮ್ಯಾರೇಜನ್ನು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರು ಕೂಡ ಇದರಲ್ಲಿ ಕಂಪಲ್ಸರಿ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಕಂಪಲ್ಸರಿ ಅಂತ ಬರುತ್ತೆ. ಸೊ ಹಾಗಾಗಿ ಅವರು ಕೂಡ ಆನಂದ್ ಮ್ಯಾರೇಜ್ ಆ್ಯಕ್ಟ್ ಸ್ಪೆಷಲಾಗಿ ಸಿಖ್ನವರಿಗೆ ಮಾಡಿದರೂ ಕೂಡ ಇದು ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಕಂಪಲ್ಸರಿ ಅದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋಂಥದ್ದು ಅನ್ನೋದು ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖವಾದಂಥ 2 ಜಡ್ಜ್ಮೆಂಟ್ಗಳಿದೆ. ಅದರಲ್ಲಿ ನಿಶಾನ್ ಮಾಲ್ ವರ್ಸಸ್ ಅಲ್ಪಾಜಾ ಮುನ್ಸಿಪಾಲಿಟಿದು ಇದು ಒಂದು, ಮತ್ತು ಇನ್ನೊಂದು ಸೀಮಾ ವರ್ಸಸ್ ಅಶ್ವಿನಿ ಕುಮಾರ್ ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಪ್ರಮುಖವಾಗಿ ಅದರಲ್ಲೂ ಸೀಮಾ ಮತ್ತು ಅಶ್ವಿನ್ ಕುಮಾರ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮ್ಯಾರೇಜನ್ನು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಸೊ ಇನ್ನೂ ಹಲವಾರು ಪ್ರಕರಣಗಳು ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಅವುಗಳಲ್ಲಿ ಹಿಂದೂ ಮ್ಯಾರೇಜನ್ನು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ನ ಮಾಡಬೇಕಾಗತ್ತೆ. ಅದು ಒಂದು ಹಿಂದೂ ಮ್ಯಾರೇಜ್ ಆಗಿರೋದಕ್ಕೆ ಒಂದು ದಾಖಲೆ ಆಗುತ್ತೆ, ಅಧಿಕೃತವಾಗಿ ದಾಖಲೆ ಆಗುತ್ತೆ. ಇಲ್ಲ ಅಂತಂದರೆ ಅದನ್ನು ಅಧಿಕೃತ ದಾಖಲೆ ಅಂತ ಬೇರೆ ಯಾವುದನ್ನು ಕೂಡ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹಲವಾರು ಒಂದು ಪ್ರಕರಣಗಳಲ್ಲಿ
ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಜಡ್ಜ್ಮೆಂಟ್ಗಳನ್ನು ನೀಡಿದೆ. ಸೊ ಆ ಎಲ್ಲ ಜಡ್ಜ್ಮೆಂಟ್ಗಳು ಇದೆ. ಅಂದರೆ ಇಲ್ಲಿ ನಾವು ಎಲ್ಲ ಜಡ್ಜ್ಮೆಂಟ್ಗಳನ್ನ ಕ್ರೋಢೀಕರಿಸಿ ನೋಡೋದಾದರೂ ಕೂಡ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಸೆಕ್ಷನ್ 8 ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮ್ಯಾರೇಜ್ ಏನಾಗಿದೆ ಅದನ್ನು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಇದು ಈ ಒಂದು ಸೆಕ್ಷನ್ ಏನಿದೆ ಇದು ಮ್ಯಾಂಡೇಟ್ರಿ ಮಾಡ್ತಾ ಇದೆ. ಸೊ ಹಾಗಾಗಿ ಮ್ಯಾರೇಜನ್ನು ಮದುವೆ ರಿಜಿಸ್ಟ್ರೇಷನ್ ನಮ್ಮ ಕಂಪಲ್ಸರಿ ಮಾಡಿಕೊಂಡ್ರೆ ಮುಂದಿನ ಒಂದು ಈ ದಾಖಲೆಗಳಾಗಿ ಅದೊಂದು ಸೂಕ್ತ ದಾಖಲೆ, ಅದೊಂದು ಎಕ್ಸಾಕ್ಟ್ ದಾಖಲೆಯಾಗಿ ಉಳ್ಕೊಳ್ಳುತ್ತೆ ಅನ್ನೋದು ಈ ಒಂದು ಅಂಶವನ್ನು ಇದರಲ್ಲಿ ತಿಳಿಯಬಹುದಾಗಿರುತ್ತೆ. ಸೊ ಈ ಕಂಪಲ್ಸರಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ನಿಯಮಗಳನ್ನು ಕೂಡ ತರಬೇಕು. ಹಾಗೆ ಜನಸಾಮಾನ್ಯರಲ್ಲಿ ಇದರ ಅರಿವನ್ನು ಸರ್ಕಾರಗಳು ಮತ್ತು ಸ್ಥಳೀಯ ಆಡಳಿತಗಳು ಏನಿದೆ ಇವುಗಳು ಮಾಡಬೇಕು. ಎಷ್ಟೋ ಜನಕ್ಕೆ ಅವರು ಮದುವೆ ಮಾಡಿಕೊಂಡ್ರೆ ಆಯಿತು, ಗಂಡ ಹೆಂಡತಿ ಇಲ್ಲಿ ಇದು ಲೀಗಲ್ ಅಂತ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂದ್ಕೊಂಡಿರ್ತಾರೆ. ಕೆಲವೊಂದು ಸಮುದಾಯಗಳಲ್ಲಾಗ್ಬೋದು, ಕೆಲವೊಂದು ಸ್ಥಳೀಯವಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಾಗಿರ್ಬೋದು. ಸೊ ಆದರೆ ಇದು ಕಂಪಲ್ಸರಿ, ಇದು ದಾಖಲೆಗಳು ಏನಕ್ಕೆ ಅವಶ್ಯಕತೆ ಇರುತ್ತೆ, ಇದರ ಮಹತ್ವ ಏನು ಅನ್ನೋದನ್ನು ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳು ಜನಸಾಮಾನ್ಯರಿಗೆ ಅದರ ಒಂದು ಕಾನೂನಿನ ಅರಿವನ್ನು ಮೂಡಿಸಬೇಕು. ಈ 1955ನಲ್ಲಿ ತಂದಿದ್ದರೂ ಕೂಡ ಇಷ್ಟು ವರ್ಷಗಳೇ ಆಗಿದ್ದರೂ ಕೂಡ ಇದರ ಸಂಪೂರ್ಣ ಒಂದು ಮಾಹಿತಿಗಳು ಜನಸಾಮಾನ್ಯರಿಗೆ ಇನ್ನೂ ಮುಟ್ಟಿಲ್ಲ. ಈ ಕೆಲಸವನ್ನು ಸರ್ಕಾರ ಮಾಡಬೇಕು. ಸೊ ಆವಾಗ ಈ ಒಂದು ಕಾನೂನಿನ ಸಂಪೂರ್ಣ ಜಾರಿಯಾಗೋದಕ್ಕೆ ಒಂದು ಅನುವು ಮಾಡಿಕೊಡುತ್ತೆ.